ವಜ್ರ ವೈಡೂರ್ಯಗಳಾಗಿ ಬಿದ್ದು, ನೋಡೋ ಬಸವಣ್ಣ, ನೀ ಬಹಳ ದೊಡ್ಡ ಶ್ರೀಮಂತ ಅದಿ ಅನ್ನೋ ಅಹಂಕಾರ ಇತ್ತಲ್ಲ, ನೋಡು ಶರಣರಲ್ಲಿ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತದ ಅನ್ನೋದು. ಆವಾಗ ಬಸವಣ್ಣವರಂತಾರಂತ, ಎನ್ನ ಮನದ ಮೈಲಿಗೆ ಕಳೆದಾತ ಮಡಿವಾಳ ಮಾಚಿದೇವ, ಎನ್ನ ಕೂಡಲ ಸಂಗಂಗೆ ಯೋಗ್ಯ ಮಾಡಿದಾತ ಮಡಿವಾಳ ಮಾಚಿದೇವ ಅಂತೇಳಿ ಅಂತಾರಂತ. ಇಂಥ ಎತ್ತರ ಮಟ್ಟದ ಶರಣ ಮಡಿವಾಳ ಮಾಚಿದೇವ. ಅವರು ಬರೆದಿರ್ತಕ್ಕಂಥ ವಚನಗಳು ಬಹಳ ಅದ್ಭುತ, ಬಹಳ ಅದ್ಭುತ. ನೋಡ್ರಿ, ಸಣ್ಣ ಇದೊಂದು ವಚನದೊಳಗೆ ಎಷ್ಟು ದೊಡ್ಡ ಶಕ್ತಿ ಅದ. ಯಾವುದದು ವಚನ? ವಾಯುಗುಣವ ಸರ್ಪ ಬಲ್ಲುದು, ಮಧುರ ಗುಣವ ಇರುವೆ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು. ಇರುವೆ 84 ಲಕ್ಷ ಜೀವರಾಶಿಗಳು ಈ ಪ್ರಪಂಚದೊಳಗ. ಎಲ್ಲ ಜೀವಿಗಳಲ್ಲಿಯೂ ಕೂಡ ಆ ಪರಮಾತ್ಮ ಒಂದೊಂದು ದೊಡ್ಡ ದೊಡ್ಡ ಗುಣಗಳನ್ನು ಕೊಟ್ಟಾನ ಎಂಬತಕ್ಕಂಥದ್ದನ್ನ ಈ ಸಣ್ಣ ವಚನದಿಂದ ತಿಳಿಸ್ತಾರೆ ಮಡಿವಾಳ ಮಾಚಿದೇವರು. ವಾಯುಗುಣವ ಸರ್ಪ ಬಲ್ಲುದು. ವಾಯು ಅಂತಂದ್ರೆ ಏನು ತಂಗಿ? ಗಾಳಿ. ಗಾಳಿಯ ಸ್ವಭಾವ, ಗಾಳಿಯಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಎಷ್ಟು ಅದ ಅನ್ನೋದನ್ನ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಹಾವಿಗೆ ಗೊತ್ತು ಅಂತ ಹೇಳ್ತಾರೆ ಅವರು. ವಾಯು ಗುಣವ ಸರ್ಪ ಬಲ್ಲುದು. ಶಿವಯೋಗ ಮಂದಿರದಲ್ಲಿ ನಾವು ಅಧ್ಯಯನವನ್ನು ಮಾಡತಕ್ಕಂಥ ಸಮಯದೊಳಗೆ ನಮಗೆ ಕಲಿಸ್ತಕ್ಕಂಥ ಗುರುಗಳಿಗೆ ಕೇಳಿದ್ವಿ ನಾವು, ಬುದ್ಧಿ, ವಾಯುಗುಣವ ಸರ್ಪ ಬಲ್ಲುದು ಅಂತ ಶರಣರ ವಚನ ಬರೆದಾರಲ್ಲ, ಇದರ ಅರ್ಥ ಏನು? ಸಾಮಾನ್ಯವಾಗಿ ಹಾವಿನ ರೋಷ 12 ವರ್ಷ ಅಂತ ತಿಳ್ಕೊಂಡು ಹಿಂಗ ಒಮ್ಮೆ ಅದು ಸೇರಿಟ್ಟು ಅಂತಂದ್ರೆ ಬಿಡುದಿಲ್ಲ, ಕಚ್ಚೆ ಬಿಡ್ತದ, ಒಂದು ಬಿಟ್ಟು 3 ಸಲ ಕಚ್ತದ ಅಂತ ತಿಳ್ಕೊಂಡು ಹಿಂಗ ನಾವೇನೋ ಕೇಳಿದ್ದು. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ವಾಯುಗುಣವ ಸರ್ಪ ಬಲ್ಲುದು ಅಂತ ತಿಳ್ಕೊಂಡು ಶರಣರು ಹೇಳ್ಯಾರಲ್ಲ, ಇದು ಹ್ಯಾಂಗ ಅಂತ ನಾವು ಕೇಳಿದ್ವಿ. ಆವಾಗ ನಮ್ಮ ಗುರುಗಳು ಎಷ್ಟು ಅದ್ಭುತವಾಗಿ ಹೇಳಬೇಕು. ಹೌದ್ರಿಪ್ಪ, ಹಾವಿನ ಹತ್ರ ಪರಮಾತ್ಮ ಒಂದು ಬಹಳ ದೊಡ್ಡ ಶಕ್ತಿ ಕೊಟ್ಟಾನ. ಗಾಳಿಯೊಳಗೆ ಎಂಥ ಶಕ್ತಿ ಅದ ಅನ್ನೋದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಿಷಜಂತು ಹಾವಿಗೆ ಗೊತ್ತು. ಅದು ಹೆಂಗ ಅಂತಂದ್ರ, ಹೆಚ್ಚು ಕಡಿಮೆ ನಾವು ಹಳ್ಳಿಯಲ್ಲಿ ಇರ್ತಕ್ಕಂಥ ಜನ, ರೈತಾಪಿ ಜನ, ಬ್ಯಾಸಗಿಯೊಳಗ ನಾವು ಹೊಲಕ್ಕೆ ಹೋಗಿರ್ತೀವಿ ಅಂತ ಇಟ್ಕೊಳ್ರಿ ಸುಮ್ಮನೆ. ಇನ್ನು ಮುಂದೆ ಮಳೆಗಾಲ ಬರ್ತಿರ್ತದ. ಯಾವಾಗ ಮಳೆಗಾಲದ ಪ್ರಪ್ರಥಮವಾಗಿರ್ತಕ್ಕಂಥ ಮಳೆ ಈ ಭೂಮಿಗೆ ಬೀಳ್ತದ, ಆವಾಗ ಆ ಮಣ್ಣಿನ ವಾಸನೆಯನ್ನ ಹೊಂದಿರತಕ್ಕಂಥ ಗಾಳಿ ಮೂಗಿಗೆ ಬಡಿತದ. ಲಕ್ಷ್ಯ ಕೊಟ್ಟಿರೇನ್ರವ? ಮಣ್ಣಿನ ವಾಸನೆ ಇರ್ತಕ್ಕಂಥ, ಇಲ್ಲಿ ನಮ್ಮ ಒಕ್ಕಲ್ತನ ಮಾಡ್ತಕ್ಕಂಥ ತಾಯಂದ್ರಿಗೆ ಅಥವಾ ಹೊಲದಾಗ ಕೆಲಸ ಮಾಡ್ತಕ್ಕಂಥ ತಾಯಂದ್ರಿಗೆ ಅದು ಬೇಗ ಗೊತ್ತಾಗ್ತದೆ. ಆ ವಾಸನೆ ಮೂಗಿಗೆ ಬಡಿದೆ ತಡ ನಾವೇನಂತೀವಿ, ಎಲ್ಲೆಲ್ಲೋ ಮಳೆ ಆದಂಗೆ ಕಾಣಿಸ್ತೈತಿ ನೋಡು, ಮಣ್ಣಿನ ವಾಸನೆ ಬರಕತ್ತದ. ಲಕ್ಷ್ಯಕ್ಕೆ ಬಂತೇನ್ರಿವ? ಎಲ್ಲೋ ಮಳೆ ಆದಂಗೆ ಕಾಣಿಸ್ತದ ನೋಡು, ತಂಪು ಗಾಳಿ ಬೀಸದಂಗೆ ಆಗಕತ್ತದ, ಮತ್ತ ಮಣ್ಣಿನ ವಾಸನೆ ಬರಕತ್ತದ ಅಂತ ತಿಳ್ಕೊಂಡು ನಾವು ಆ ಮಣ್ಣಿನ ವಾಸನೆಯನ್ನ ಗ್ರಹಿಸ್ತೀವಿ. ಆ ಮಣ್ಣಿನ ವಾಸನೆಯನ್ನ ಹೊಂದಿರತಕ್ಕಂಥ ಗಾಳಿ ಏನ ಅದಲ್ಲ, ಆ ಗಾಳಿಯೊಳಗೆ ಬಹಳ ದೊಡ್ಡ ಶಕ್ತಿ ಅದ ಅಂತ ತಿಳ್ಕೊಂಡು ಆ ಹಾವಿಗೆ ಗೊತ್ತು ಅಂತ ಹೇಳ್ತಾರ. ಹೆಂಗ ಅಂತ ನೀವು ಕೇಳಬಹುದು. ಆ ಮಣ್ಣಿನ ವಾಸನೆಯನ್ನು ಹೊಂದಿರತಕ್ಕಂಥ ಗಾಳಿಯೊಳಗೆ ಎಷ್ಟು ದೊಡ್ಡ ಶಕ್ತಿ ಅದ ಅಂತಂದ್ರ, ಹಾವು ಅಂಥ ಗಾಳಿಯನ್ನ ಹಿಂಗ ಸೇವಿಸ್ತು ಅಂತಂದ್ರ ಅದಕ್ಕೆ ಎಷ್ಟು ಬಲ ಬರ್ತದ ಅಂತಂದ್ರ, ಅನ್ನ ನೀರು ಇರ್ಲಾರ್ದೆ 6 ತಿಂಗಳ ತನಕ ಬದುಕ್ತಕ್ಕಂಥ ಶಕ್ತಿ ಆ ಗಾಳಿಯೊಳಗ ಐತಿ ಅಂತ ತಿಳ್ಕೊಂಡು ಆ ಗಾಳಿಯನ್ನ ಸೇವನೆ ಮಾಡ್ತದಂತ ಹಾವು. ಅದಕ್ಕೆ ವಾಯು ಗುಣವ ಸರ್ಪ ಬಲ್ಲುದು. ನಾವು ಹೊಲಕ್ಕೆ ಹೋಗಕ್ಕೆ ತಯಾರಿಲ್ಲ, ಇನ್ನು ಆ ಗಾಳಿ ವಾಸನೆ ಯಾವಾಗ ಕುಡಿಬೇಕು ನಾವು? ಯಾಕ್ರಪ್ಪ? ವಾಯು ಗುಣವ ಸರ್ಪ ಬಲ್ಲುದು, ಮಧುರ ಗುಣವ ಇರುವೆ ಬಲ್ಲುದು. ಮಧುರ ಅಂತಂದ್ರೆ ಏನು? ಸಿಹಿ, ರುಚಿ. ಗಾಳಿ ಸ್ವಭಾವ ಹಾವಿಗೆ ಗೊತ್ತು. ರುಚಿ, ರುಚಿ ಎಲ್ಲಿ ಅದ ಹೆಂಗದ ಅನ್ನೋದನ್ನ ಮೊದಲು ಯಾರಿಗೆ ಗೊತ್ತು? ಇರುವಿಗೆ ಗೊತ್ತು. ನಮ್ಮ ಹೌದರಿಗೆ ಮೊದಲು ಚೆನ್ನಾಗಿ ಗೊತ್ತಿದೆಲ್ಲ. ಹೆಂಗೆ ಹೇಳ್ರಿ?
ಅಮಾವಾಸ್ಯೆ ಬಂತು, ಹುಣ್ಣಿಮೆ ಬಂತು, ಹಬ್ಬ ಬಂತು, ದೇವರಿಗೆ ಎಡಿ ಮಾಡಬೇಕು ಅಂತ ತಿಳ್ಕೊಂಡು ಸಿಹಿ 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 ಅಡಿಗೆ ಮಾಡ್ತೀರಿನಿಲ್ಲ? ಹೋಳಿಗೆ ಮಾಡ್ತೀರಿ, ಹುಗ್ಗಿ ಮಾಡ್ತೀರಿ, ಕರಿಗಡಬು ಮಾಡ್ತೀರಿ, ಸಿಹಿ ಅಡಿಗೆ ಮಾಡಿರ್ತೀರಿ. ಹುಡುಗರು ಹೊಟ್ಟೆ ಬಹಳ ಹಸ್ತದ, ಒಂದಿಟ್ಟು ಈ ಕರಿಗಡಬ ಅಥವಾ ಹೋಳಿಗೆ ಹುಗ್ಗಿ ಏನಾರ ಕೊಡು ಅಂತಂದ್ರೆ ಏನಂತೀರಿ ನೀವು? ಇನ್ನೂ ದೇವ್ರಿಗೆ ಎಡಿ ಆಗಿಲ್ಲ, ಸುಮ್ಮೀರ ದೇವ್ರ ಪೂಜೆ ಆಗಲ್ಲ, ಎಡಿ ಆಗಿಲ್ಲ, ನಿಮಗೆ ಕೊಡ್ತೀವಿ. ಬೈತಿರ್ಲಿಲ್ಲ ಹುಡುಗರಿಗೆ? ಆದ್ರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ, ಆ ದೇವರಿಗೆ ನೀವು ಎಡಿ ಮಾಡೋಕ್ಕಿಂತ ಮೊದಲ ಅಲ್ಲಿ ಇರ್ವಿ ತಿಂದು ಮುಗಿಸ್ಬಿಟ್ಟಿರ್ತಾವ. ಅದಕ್ಕೆ ಯಾರು ಕರೆಯೋದು ಬೇಕಾಗಿಲ್ಲ, ಯಾರದು ಹೇಳೋದು ಬೇಕಾಗಿಲ್ಲ. ರುಚಿ ಅಲ್ಲಿ ಐತಿ ಅಂತ ತಿಳ್ಕೊಂಡು ಅದಕ್ಕೆ ಗೊತ್ತಾಗೇ ಬಿಡ್ತದ. ಯಾಕೆ? ಪರಮಾತ್ಮ ನೋಡ್ರಿ, ಸಣ್ಣ ಒಂದು ಕ್ರಿಮಿ ಕೀಟದಿಂದ ಹಿಡ್ಕೊಂಡು ಅತ್ಯಂತ ದೊಡ್ಡ ಪ್ರಾಣಿಯವರೆಗೂ ಕೂಡ ಎಂತೆಂಥ ಗುಣಗಳನ್ನು ಕೊಟ್ಟಾನ ಅನ್ನೋದನ್ನ ಇಲ್ಲಿ ಶರಣರು ಹೇಳ್ತಾರೆ. ಮಧುರ ಗುಣವ ಇರಿವಿ ಬಲ್ಲದು. ಮೂಗಿನೊಳಗೆ ಯಾರು ಮೂಗು ದೊಡ್ಡದ್ರಿವ? ಒಬ್ರಿಗೊಬ್ರು ಮುಖ ನೋಡಕ್ ಹೋಗ್ಬೇಡ್ರಿ. ಮೂಗಿನೊಳಗೆ ಯಾರು ಮೂಗು ದೊಡ್ಡದು? ಇರುವಿ ಮೂಗು ದೊಡ್ಡದು. ಲಕ್ಷ್ಯ ಕೊಟ್ಟಿರಿವ ನೀವು? ಇರುವಿ ಮೂಗು ಬಹಳ ದೊಡ್ಡದಿರ್ತದ. ನೋಡ್ರಿ, ಪರಮಾತ್ಮ ಆ ಮೂಗಿನೊಳಗೆ ಎಷ್ಟು ಶಕ್ತಿ ಕೊಟ್ಟಾನ ಅಂತಂದ್ರ, ಈಗ ಒಂದು ಗಿಡದಾಗ ಒಂದು ಹಣ್ಣು ಆಗೈತಿ ಅಂತಂದ್ರ ಮೂಗಿಗೆ ನಮ್ಗೆಲ್ಲೋ ಒಂದು ವಾಸನೆ ಬಡಿತದ. ವಾಸನೆ ಬಡ್ದಿದ್ದ ತಡ ಈ ಗಿಡದಾಗ ಎಲ್ಲೋ ಹಣ್ಣು ಆಗೈತಿಲ್ಲ, ಮಾವಿನ ಗಿಡ ಇದು ಹಣ್ಣು ಆದಂಗೆ ಕಾಣಿಸ್ತದ, ವಾಸನೆ ಬರಕತ್ತದ ಅಂತ ತಿಳ್ಕೊಂಡು ಒಂದ ಸವನ ಯಾವ ಟೊಂಗ್ಯಾಗ ಎಲ್ಲಿ ಅಂತ ತಿಳ್ಕೊಂಡು ಒಂದ ಸವನ ಹುಡುಕ್ತಿವಿ, ಹಣ್ಣು ಹುಡುಕ್ತಿವಿ ಏನಿಲ್ಲ. ಆದ್ರೆ ಇರಿಬಿ ಹಂಗಲ್ಲ ನೋಡ್ರಿ. ಇರಿಬಿಗೆ ದೇವ್ರ ಎಂತ ಶಕ್ತಿ ಕೊಟ್ಟಾನ ಅಂತಂದ್ರ ಆ ಗಿಡದ ಬಡ್ಡಿಗೆ ಹೋಗ್ತದಂತದು. ಆ ಗಿಡದ ಬಡ್ಡಿ ವಾಸನೆ ನೋಡ್ತು ಅಂತಂದ್ರೆ ಸಾಕು, ಈ ಗಿಡದಾಗ ಇಂಥ ಟೊಂಗ್ಯಾಗ ಇಂಥ ಜಗದೊಳಗ ಹಣ್ಣು ಆಗ್ಯದಂತ ತಿಳ್ಕೊಂಡು ನೇರವಾಗಿಯೇ ಆ ಹಣ್ಣಿಗೆ ಹೋಗಿ ಹಣ್ಣು ತಿಂದು ಬಿಡ್ತದಂತ. ಅದಕ್ಕೆ ಮಧುರ ಗುಣವ ಇರಬೇಕಲ್ಲದು. ನಮ್ಮ ತಂಗಿಯರು ಭಾಳ ಕಲ್ತಿರ್ತ. ಮದುವೆ ಆಗಿ ಒಬ್ಬ ಕಲಿತ ತಂಗಿ ಇದು, ಗಂಡನ ಮನೆಗೆ ಹೋದಳು. ಅಲ್ಲಿ ಸಕ್ರೆ ಡಬ್ಬಿಗೆ ಭಾಳ ಇರುವಿ ಹತ್ತಿದ್ದು. ಹೆಂಗಾರ ಮಾಡೋನು, ಈ ಸಕ್ರೆ ಡಬ್ಬಿಗೆ ಭಾಳ ಇರುವಿ ಹತ್ತಕತ್ತವ, ಈ ಇರುವಿಗೆ ಒಂದಿಟ್ಟು ಮೋಸ ಮಾಡಿದ್ರ ಆತು ಅಂತ ತಿಳ್ಕೊಂಡು ಏನು ಮಾಡಿದಳು ಅಂತಂದ್ರೆ, ಸಕ್ರೆ ಡಬ್ಬಿಗೆ ಒಂದು ಲೇಬಲ್ ಹಚ್ಚಿದಳು, ಒಂದು ಚೀಟಿ ಬರೆದು ಹಚ್ಚಿದಳು, ಇದು ಉಪ್ಪಿನ ಡಬ್ಬಿ. ಅಲ್ಲಿ ಪಕ್ಕದೊಳಗೆ ಉಪ್ಪಿನ ಡಬ್ಬಿ ಇತ್ತು, ಅದಕ್ಕೆ ಒಂದು ಲೇಬಲ್ ಹಚ್ಚಿದಳು, ಚೀಟಿ ಹಚ್ಚಿದಳು, ಇದು ಸಕ್ರೆ ಡಬ್ಬಿ. ಅಂದ್ರೆ ಅಕ್ಕಿ ಏನು ತಿಳ್ಕೊಂಡಾಳು, ಈ ಇರುವಿನ ಸಾಲಿ ಕಲ್ತಾವ ಅಂತ ತಿಳ್ಕೊಂಡಾಳಕ್ಕಿ, ಚೀಟಿ ನೋಡಿ ಹೋಗಿ ತಿಂತಾವ ಅಂತ ತಿಳ್ಕೊಂಡಾಳಕ್ಕಿ. ಆಕೆಗೆ ಹೆಂಗೂ ಗೊತ್ತಿತ್ತು ಯಾವ್ದು ಸಕ್ರೆ ಡಬ್ಬಿ ಅದ, ಯಾವ್ದು ಉಪ್ಪದ ಡಬ್ಬಿ ಅದ ತಿಳ್ಕೊಂಡು ಗೊತ್ತಿತ್ತು. ಸಕ್ರೆ ತಗೊಳ್ತಿದ್ಳು, ಚಹಾ ಮಾಡ್ತಿದ್ಳು, ತಾನು ಕುಡಿತಿದ್ಳು, ಗಂಡಗೂ ಕುಡಿಸ್ತಿದ್ಳು. ಒಂದು ದಿವಸ ಏನಾಗಿದೆ ಅಂತಂದ್ರೆ, ಗಂಡ ಆಫೀಸಿಗೆ ಹೋಗಿ ದಣದು ಬಂದಾನ, ಏನೋ ಒಂದಿಟ್ಟು ಚಹಾ ಮಾಡಿಕೊಡು ಅಂತ ಹೇಳಂದ. ಇಲ್ರಿ, ನನಗೂ ಭಾಳ ಬೇಸರ ಆಗ್ಯದ, ನೀವ ಒಂದಿಟ್ಟು ಚಹಾ ಮಾಡಿ ತಂದು ಕೊಡ್ರಿ. ಆಯ್ತು, ನಾನು ಚಲೋ ಚಹಾ ಮಾಡ್ತೀನಿ, ನನ್ನ ಕೈ ರುಚಿ ಒಂದಿಟ್ಟು ನನ್ನ ಹೆಂಡ್ತಿ ನೋಡ್ಲಿ ಅಂತ ತಿಳ್ಕೊಂಡು, ಹೆಂಗೂ ಸಕ್ರೆ ಡಬ್ಬಿ ಅಂತ ಬರ್ದಿದ್ದಳಲ್ಲ, ಸಕ್ರಿನ ಐತಿ ಅಂತ ತಿಳ್ಕೊಂಡು ಮಸ್ತ್ ಚಹಾ ಮಾಡ್ದ. ತಾನು ಒಂದು ಕಪ್ ಹಾಕೊಂಡ, ಹೆಂಡತಿಗೂ ಕೂಡ ಒಂದು ಕಪ್ ಹಾಕ್ದ. ನಾನು ಗಂಡ ಚಹಾ ಮಾಡ್ಯಾನ ಇವತ್ತು, ಭಾಳ ಅದ್ಭುತ ಮಾಡಿರ್ಬೇಕು, ಭಾಳ ಚಲೋ ಮಾಡಿರ್ಬೇಕು ಅಂತ ತಿಳ್ಕೊಂಡು ಒಂದು ಒಟ್ಟಂಗೆ ಸರ್ರ ಅಂತ ಹಿಂಗೆ ಒಳಗೆ ತೊಗೊಂಡೋದ ತಡ ಉಪ್ಪಿನ ಕಟ್ಟಿ ಹತ್ತು ನೋಡ್ರಿ ತಲೆಗೆ. ರೀ ಏನು ಮಾಡಿರಿ ಚಹಾ ಮಾಡೀನಿ, ಮತ್ತೆ ಉಪ್ಪು ಯಾಕೆ ಹಾಕಿರಿ? ಮತ್ತು ಅಲ್ಲಿ ಲೇಬಲ್ ಇತ್ತಲ್ಲ, ಚೀಟಿ ಇತ್ತಲ್ಲ, ಸಕ್ರೆ ಡಬ್ಬಿ ಅಂತ ಹೇಳಿತ್ತು, ಅದಕ್ಕೆ ನಾನು ಸಕ್ರೆಯನ್ನ ಅಂತ ತಿಳ್ಕೊಂಡು ಹಾಕಿನಿ. ಇಲ್ರಿ, ಅದು ನಾನು ಇರುವಿಗೆ ಮೋಸ ಮಾಡ್ಬೇಕಂತ ಹೇಳಿ ಹಾಕಿನ್ರಿ. ಆದ್ರೆ ಮೋಸ ಹೋದವ್ರು ಯಾರು? ಮನುಷ್ಯರೇ ಮೋಸ ಹೋಗ್ತಾರ, ಪ್ರಾಣಿಗಳು ಮೋಸ ಹೋಗುವುದಿಲ್ಲ. ಮಧುರ ಗುಣವ ಇರುವೆ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು. ಈಗೆಲ್ಲ ಇವು ಅಲಾರಾಮ್ ಬಂದವ, ಮೊಬೈಲ್ ಬಂದವ, ಹೌದಲ್ರಿ? ಮೊದಲು ಏನಿದ್ದು? ಮೊದಲಿನ ಅಲಾರಾಮ್ ಯಾವ ಊರಾಗ? ಕೋಳಿನ. ನಸಕಿನ 3-4 ಗಂಟೆ ಆತು ಅಂತಂದ್ರ ಕೊಕ್ಕೋ ಅಂತ ಕೂಗೇ ಬಿಡ್ತಿದ್ದು. ಈಗ ಏನಾಗ್ಬಿಟ್ಟೈತಿ, ಪಂಚಾಯತಿ ಬಂದು, ಪಟ್ಟಣ ಪಂಚಾಯತಿ ಬಂದು, ಊರು ತುಂಬ ಲೈಟ್ ಹಾಕಿಬಿಟ್ಟಾರ. ಅವಕ್ಕೆ ಯಾವಾಗ ಹೊಂಡ್ತೈತಿ ಅನ್ನೋದು ಗೊತ್ತಾಗಲಾಗ್ಯದ. ರಾತ್ರಿ 12ಕ್ಕೂ ಕೊಕ್ಕೋನು ಅಂತಾವ. ಈಗ ಯಾಕೆ ಟೈಮ ಗೊತ್ತಾಗಲಾಗ್ಯದ. ಸಮಯಕ್ಕೆ ಬಹಳ ಮಹತ್ವ ಅದ. ಇಲ್ಲಿ ನೋಡ್ರಿ, ಶರಣರು 3-4 ಉದಾಹರಣೆಗಳನ್ನ ಕೊಡ್ತಾ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗಕತ್ತಾರ. ವಾಯುಗುಣವ ಸರ್ಪ ಬಲ್ಲುದು, ಮಧುರ ಗುಣವ ಇರುವೆ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು.
ಕಡೆಗೆ ಹೇಳ್ತಾರೆ ಇನ್ನೊಂದು ಮಾತು, ಗೋತ್ರದ ಗುಣವ ಕಾಗೆ ಬಲ್ಲುದು. ನಾವೆಲ್ಲರೂ ಏನ್ ತಿಳ್ಕೊಂಡಿವಿ, ಕಾಗಿ ಅಂತಂದ್ರೆ ಬಹಳ ಕೆಟ್ಟ, ಮನ್ಯಾಗ ಹೋಗ್ತು ಅಂತಂದ್ರೆ ಅಪಶಕುನ, ಮೈ ಮೇಲೆ ಕುಂತು ಅಂತಂದ್ರೆ ಅಪಶಕುನ, ತಲೆ ಮೇಲೆ ಕುಂತು ಅಂತಂದ್ರೆ ಅಪಶಕುನ ಅಂತ ತಿಳ್ಕೊಂಡು ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಆ ಕಾಗೆಯಲ್ಲಿಯೂ ಕೂಡ ಪರಮಾತ್ಮ ಎಷ್ಟು ಒಳ್ಳೆಯ ಗುಣ ಕೊಟ್ಟಾನ. ಯಾವ ಗುಣ ಕೊಟ್ಟಾನ ಹೇಳ್ರಿ ಕಾಗೆ ಹತ್ರ? ಕಾಗೆಯೊಂದು ಅಗುಳ ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವನ್ನೆಲ್ಲ, ಕೋಳಿಯೊಂದು ಗುಟುಕ ಕಂಡರೆ ಕೂಗಿ ಕರೆಯುವುದು ತನ್ನ ಕುಲವನ್ನೆಲ್ಲ. ಸಣ್ಣ ಸಣ್ಣ ಪಕ್ಷಿಗಳಲ್ಲಿಯೂ ಕೂಡ ಪರಮಾತ್ಮ ಎಷ್ಟು ಒಳ್ಳೆಯ ಗುಣ ಕೊಟ್ಟಾನಲ್ಲ, ಎಷ್ಟು ಒಳ್ಳೆ ಸ್ವಭಾವ ಕೊಟ್ಟಾನಲ್ಲ. ಗೋತ್ರದ ಗುಣವ ಕಾಗೆ ಬಲ್ಲುದು. ಈಗ ಮನೆಯಾಗ ಯಾರೋ ತೀರ್ಕೊಂಡಾರ ಅಂತ ಇಟ್ಕೊಳ್ರಿ, ಸಂಸ್ಕಾರ ಮಾಡಿ ಬರ್ತೀರಿ, ಮರುದಿವ್ಸ ಅಥವಾ ದಿನ ಮಾಡಿದ ದಿವಸ ಏನ್ ಮಾಡ್ತೀರಿವ? ಅವ ಏನ್ ಉಣ್ತಿದ್ದ, ಏನು ತಿನ್ನುತ್ತಿದ್ದ ಅಂತ ತಿಳ್ಕೊಂಡು ಎಲ್ಲ ಅಡಿಗೆ ಮಾಡಿ ಎಲ್ಲಿ ಒಯ್ದಿಟ್ಟು ಬರ್ತೀರಿ? ಅವ್ನು ಕುಣಿ ಮೇಲೆ ಇಟ್ಟು ಬರ್ತಿರಲಿಲ್ಲ, ಸಮಾಧಿ ಮೇಲೆ ಇಟ್ಟು ಬರ್ತೀರೇನಿಲ್ಲ, ಇಟ್ಟು ಹಂಗ ಸೀದಾ ಮನೆಗೆ ಬರೋದಿಲ್ಲ. ನೀವು ಸ್ವಲ್ಪ ದೂರ ಹೋಗಿ ನೋಡ್ತೀರಿ. ಏನ್ ನೋಡ್ತೀರಿ? ಕಾಗಿ ಅನ್ನ ಮುಡ್ತೋ ಇಲ್ಲೋ. ಏನ್ ನೋಡ್ತೀರವ? ಸ್ವಲ್ಪ ರೊಟ್ಟಿ ನೋಡುದು ಬಿಡ್ರಿ, ನನಗೆ ಒಂದಿಷ್ಟು ನೋಡ್ರಿ. ನೀವು ಕೆಟ್ಟ ಚಂಚಲದಿರಿ ನೀವು. ದಾಸೋಹ ಪ್ರಸಾದ ಏನೇನು ಬರ್ತದ, ಇವತ್ತು ಏನೇನು ಜಡಿಬೇಕು ಅದೇ ವಿಚಾರ ಮಾಡ್ತೀರಿ. ಅಷ್ಟು ದೂರಿಂದ ಬಂದು ಪುರಾಣ ಹೇಳಕತ್ತೀನಿ, ಇಟ್ಟು ಜೋರು ಒದರಿ ನನ್ನ ಕಡೆ ನೋಡವಲ್ರ ಅವರು. ಅಪ್ಪಬ್ಬಬ್ಬ ಎಷ್ಟು ರೊಟ್ಟಿ ಬಂದವಲ್ಲ, ಬ್ಯಾರಲ್ ಗಟ್ಲೆ ಬಂದವಲ್ಲ, ಎಷ್ಟು ಬುತ್ತಿ ಬಂದವಲ್ಲ, ಇದ್ರ ಕಡೆ ಲಕ್ಷ್ಯ ನಿಮ್ಗೆ. ಗೋತ್ರದ ಗುಣವ ಕಾಗೆ ಬಲ್ಲುದು. ವ್ಯಕ್ತಿ ತೀರ್ಕೊಂಡಿರ್ತಾನೆ, ಮರುದಿವ್ಸ ಹೋಗಿ ಎಡಿ ಇಟ್ಟು ಬರ್ತೀರಿ ಸಮಾಧಿ ಮೇಲೆ, ಇಟ್ಟು ಹಂಗ ಬರುವುದಿಲ್ಲ, ದೂರದಾಗ ನಿಂತು ನೋಡ್ತೀರಿ. ಏನು ನೋಡ್ತೀರಿ? ಕಾಗಿ ಮುಟ್ತದೋ ಇಲ್ಲೋ, ಕಾಗಿ ಮುಟ್ತದೋ ಇಲ್ಲೋ ನೋಡ್ತಿರಲಿಲ್ಲ. ಈ ಕಡೆ ಪದ್ಧತಿ ಐತೇನಿಲ್ರಪ್ಪ? ಐತಿ, ಹೌದಲ್ಲ? ಕಾಗಿ ಮುಟ್ತು ಅಂತಂದ್ರ ಅಡ್ಡಿ ಇಲ್ಲಪ್ಪ, ಇವ ಮತ್ತೊಂದು ದೇಹಕ್ಕೆ ಇವನ ಆತ್ಮ ಮತ್ತೊಂದು ದೇಹ ಪ್ರವೇಶ ಮಾಡಿರ್ಬಹುದು, ಅಥವಾ ಇವನ ಆತ್ಮಕ್ಕೆ ಶಾಂತಿ ಸಿಕ್ಕಿರ್ಬಹುದು, ಇವನಿಗೆ ಸ್ವರ್ಗ ಸಿಕ್ಕಿರ್ಬಹುದು ಅಂತ ತಿಳ್ಕೊತೀರಿ, ಸಮಾಧಾನ ಪಡ್ಕೊಳ್ತೀರಿ. ಒಂದು ವೇಳೆ ತಾಸ 2 ತಾಸ 3 ತಾಸ ಆದ್ರೂ ಕಾಗಿ ಮುಟ್ಲಿಲ್ಲ ಅಂತಂದ್ರ ಯಪ್ಪೋ ಇವ ದೆವ್ವಾಗಿ ಅಂತರ್ಪಿಶಾಚಿ ಆಗ್ಯಾನ ತಿಳ್ಕೊತೀರೇನಿಲ್ಲ? ಆ ಕಾಗಿಗೆ ಗೊತ್ತಿರ್ತದ, ನೀವು ದಾನ ಧರ್ಮ ಪರೋಪಕಾರ ಪುಣ್ಯ ಮಾಡಿದ್ರೆ ನಿಮ್ಮ ಅನ್ನ ಮುಟ್ತದ. ನೀವು ದಾನ ಧರ್ಮ ಪರೋಪಕಾರ ಪುಣ್ಯ ಮಾಡಿದಿಲ್ಲ ಅಂತಂದ್ರ ನಿಮ್ಮ ಸತ್ತು ಬಳಕು ಕೂಡ ನಿಮ್ಮ ಮನೆ ಅನ್ನ ಸಹಿತ ಮುಟ್ಟುವುದಿಲ್ಲ. ಅದು ಇಂಥ ಸ್ವಭಾವ ಗೊತ್ತದ ಕಾಗಿಗೆ. ಅದಕ್ಕೆ ಗೋತ್ರದ ಗುಣವ ಕಾಗೆ ಬರುವುದು. ಕಡೆಗೆ ಹೇಳ್ತಾರ ಅವರು, ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನ ಬರೆಯದಿದ್ದೊಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ. ಸಾಮಾನ್ಯವಾಗಿರ್ತಕ್ಕಂಥ ಆ ಒಂದು ಕಾಗಿ, ಕೋಳಿ, ಇರುವಿ, ಹಾವಿಗೂ ಕೂಡ ದೇವರು ಎಷ್ಟೆಷ್ಟು ಒಳ್ಳೆಯ ಸ್ವಭಾವ ಕೊಟ್ಟಾನ, ಒಂದಿಷ್ಟು ಒಳ್ಳೆಯ ಗುಣಗಳದಾವ. 84 ಲಕ್ಷ ಜೀವರಾಶಿಯೊಳಗ ಶ್ರೇಷ್ಠ ಅಂತ ಅನಿಸ್ಕೊಂಡಿರ್ತಕ್ಕಂಥ ಮನುಷ್ಯ ಜನ್ಮದೊಳಗೆ ನೀ ಹುಟ್ಟಿ ಅಂದ ಬಳಕ ಒಂದಿಷ್ಟು ನಿನಗ ಶಿವಭಕ್ತಿ, ಶಿವಜ್ಞಾನ, ಶಿವವೃತ, ಶಿವಪೂಜಾ, ಆ ಒಂದಿಟ್ಟು ದಾನ ಧರ್ಮ ಪರೋಪಕಾರ ಪುಣ್ಯ ನೀ ಮಾಡಲಿಲ್ಲ ಅಂತಂದ್ರ ಆ ಕಾಗಿ ಕೋಳಿಗಳಿಗಿಂತೂ ನಿನ್ನ ಜನ್ಮ ವ್ಯರ್ಥಪ, ಕನಿಷ್ಠಪ ಅಂತ ತಿಳ್ಕೊಂಡು ಇಲ್ಲಿ ಶರಣರಾಗಿರ್ತಕ್ಕಂಥ ಮಡಿವಾಳ ಮಾಚಿ ದೇವರು ತಮ್ಮೊಂದು ವಚನದಲ್ಲಿ ತಿಳಿಸ್ತಾರೆ ಎಂಬತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ, ಸಮಯ ಬಹಳ ಕಡಿಮೆ ಇರುವುದರಿಂದ ನಾವೇನ್ ಮಾಡಕತ್ತೀವಿ ಅಂತಂದ್ರ ಪೀಠಿಕಾದೊಳಗ ಒಬ್ಬೊಬ್ಬ ಶರಣರ ಒಂದು ವಚನ ಮತ್ತು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದಿಷ್ಟು ಅವರ ಜೀವನ ಚರಿತ್ರೆಯನ್ನು ಹೇಳ್ಕೊಂತ ನಡೆದೀವಿ ನಿನ್ನೆಯಿಂದ. ನಿನ್ನೆ ಯಾರ ಪ್ರಸಂಗ ಬಂದಿತ್ತು ಹೇಳ್ರಿ ಪೀಠಿಕಾದೊಳಗ? ಕದಿರ ರೇಮಯ್ಯನವರು, ಹೌದಲ್ರಿಪ್ಪ? ಕದಿರ ರೇಮಯ್ಯನವ್ರ ವಿಚಾರ ನಿನ್ನೆ ದಿವಸ ಪೀಠಿಕಾದೊಳಗ. ಇವತ್ತು ಮಡಿವಾಳ ಮಾಚದೇವರ ಒಂದು ವಿಷಯ ಬಂದದ. ಇನ್ನು ಪುರಾಣ ಭಾಗದೊಳಗೆ ಯಾವ ವಿಚಾರ ಬರ್ತದೆ ಅನ್ನೋದನ್ನ ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ, ನಂತರ ವಿಷಯ ಮುಂದುವರಿಸೋಣ. ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನು ನುಡಿಯದ ಮನೋಜ ಹಳದಿ ಗುಣದಂತೆ. ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನು ನುಡಿಯದ ಮನೋಜ
ವಿಷಯದ ಗುಣಗಳು ಅಳೆಯದ ಜ್ಞಾನಿ ಉದರಗಳಂತೆ. ವಿಷಯದ ಗುಣಗಳು ಅಳೆಯದ ಜ್ಞಾನಿ ಉದರಗಳಂತೆ. ಮೋಸದಿಂದಲೇ ಜಪ ತಪ ಮಾಡುವುದು, ಮೋಸದಿಂದಲೇ ಜಪ ತಪ ಮಾಡುವುದು ಗಾರುಡಿಗರಾಟದಂತೆ, ಗಾರುಡಿಗರಾಟದಂತೆ. ಶಿವನಾಮವನು ನುಡಿಯದ ಬಾಯಿ, ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ. ಅರನಾಮವನು ನುಡಿಯದ ಮನೋಜ, ಅರನಾಮವನು ನುಡಿಯದ ಮನೋಜ ಆಳದಿ ಗುಣದಂತೆ, ಆಳದಿ ಗುಣದಂತೆ. ದುಷ್ಟನೆಂಟರು ಊರ ತುಂಬ ಎದ್ದರೆ ಕರಕೊಲ ಜನರಂತೆ. ದುಷ್ಟನೆಂಟರು ಊರ ತುಂಬ ಎದ್ದರೆ ಕರಕೊಲ ಜನರಂತೆ. ನಿಶ್ಚಯ ಇಲ್ಲದ ಪ್ರೀತಿಯ ಗೆಳೆಯ, ನಿಶ್ಚಯ ಇಲ್ಲದ ಪ್ರೀತಿಯ ಗೆಳೆಯ ಕಾಡಿಗೆ ತೆನೆಯುತ್ತೆ, ಕಾದಿಗೆ ತೆರೆಯುತ್ತೆ. ಶಿವನಾಮವನು ನುಡಿಯದ ಬಾಯಿ, ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ. ಹರನಾಮವನು ನುಡಿಯದ ಮನೋಜ, ಹರನಾಮವನು ನುಡಿಯದ ಮನೋಜ ಆಳದಿ ಗುಣದಂತೆ. ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲ ಮುಟ್ಟಿ ಭಜಿಸುವಂತೆ. ಗಟ್ಟಿಸಿ ಭಜನೆಯ ಮಾಡದ ಮನುಜ, ಗಟ್ಟಿಸಿ ಭಜನೆಯ ಮಾಡದ ಮನುಜ ಹುಟ್ಟಬಾರದಂತೆ, ಹುಟ್ಟಬಾರದಂತೆ. ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ. ಹರನಾಮವನು ನುಡಿಯದ ಮನೋಜ ಆಳದಿ ಗುಣದಂತೆ, ಆಳದಿ ಗುಣದಂತೆ, ಆಳದಿ ಗುಣದಂತೆ. ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರುಕು. ನೋಡ್ರಿ, ನಿತ್ಯ ವಚನ ಕೇಳ್ತಿರಲ್ಲ, ಆ ವಚನದ ಸಂದರ್ಭ ಎಷ್ಟು ಅದ್ಭುತ ಅನ್ನೋದು ಆ ಸಂದರ್ಭ ಕೇಳ್ರಿ, ಎಷ್ಟು ಅದ್ಭುತ ಅದ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರುಕು, ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ಅರಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರೆವುದೋ ನೋಡಯ್ಯ. ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲು ಕೊಂಬಂತೆ ಕೂಡಲ ಸಂಗಮ ದೇವ. ನಿನ್ನೆ ದಿವಸ ಪುರಾಣದೊಳಗೆ ಯಾವ ವಿಚಾರ ಬಂದಿತ್ರಿವ ಹೇಳ್ರಿ. ಇನ್ಸ್ಪೆಕ್ಷನ್ ಬಂದಾರ, ಇಲ್ಲಾಂದ್ರೆ ನಮ್ಗೆ 0 ಮಾರ್ಕಸ್ ಕೊಟ್ಟು ಬಿಡ್ತಾರ. ಏನು ವಿಚಾರ ಬಂದಿತ್ರಿವ ನಿನ್ನ? ಪಾಪ ಯಾರೂ ಬಂದಿದ್ದಿಲ್ಲ ನೀನು ಪುರಾಣ ಕೇಳಕ್ಕೆ. ನೀವು ನಾವು ನಮ್ಮ ಗವಾಯಿ ನಮ್ಮ ತಬಲಾಜಿ 3 ಇದ್ವಿ. ಯಾಕೆ ಏನ್ರಿವ? ಏನೋ ಹೇಳಕತ್ತಾರ ಹುಡುಗರು.
ಹೇಳ್ರವ, ಧೈರ್ಯ ಮಾಡ್ಬೇಕು. ಮುನ್ವಳ್ಳಿ ಒಳಗೆ ಎಷ್ಟು ಹುರುಪು ಅಂತೀರಿ. ಸಿಂಹಾವಲೋಕನ ನಾ ಹೇಳ್ತೀನಿ ನೀ ಹೇಳ್ತೀನಿ ಅಂತೇಳಿ ಹಂಗ ಮೈಕ್ ಕಸಗಳವ್ರ ಅಟ್ಟು ಹುರುಪ ಹುಮ್ಮಸ್ಸ. ನೀವು ಅದಕ್ಕಿಂತ ಹೆಚ್ಚು ಹುರುಪ ಅದಿರಿ. ಹಾ ತಂಗಿ ಹೇಳವ, ಹೇಳು. ಬಸವಣ್ಣವರ ಪ್ರಾಮಾಣಿಕತೆ ಬಗ್ಗೆ ನಿನ್ನೆ ಪುರಾಣದೊಳಗೆ ಬಂತು. ಆ ಮಗುವಿಗೆ ಜೋರಾದ ಚಪ್ಪಾಳೆ ಇರಲಿ. ಕೇಳಿದ್ದು ಮರಿಬಾರ್ದು ಅನ್ನೋ ಕಾರಣಕ್ಕಾಗಿ ಏನು ಕೇಳಿದ್ರಿ ಅಂತ ತಿಳ್ಕೊಂಡು ಸ್ವಲ್ಪ ನೆನಪು ಮಾಡ್ಕೊಂತ ಮುಂದೆ ಹೋಗೋದು, ಅದು ಪದ್ಧತಿ. ಅದು ಪುರಾಣ ಹೇಳುವ ಪದ್ಧತಿ, ಅದು ಕೇಳುವ ಪದ್ಧತಿಯೂ ಕೂಡ ಹೌದು. ಬಸವಣ್ಣ ಮಂಗಳ ವೇಳೆಯಲ್ಲಿ ಇರ್ತಕ್ಕಂಥ ಸಂದರ್ಭದೊಳಗ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ ಬಸವಣ್ಣ ಎಷ್ಟು ಪ್ರಾಮಾಣಿಕ ಅಂತ ತಿಳ್ಕೊಂಡು ಆ 2 ದೀಪಗಳ ಸನ್ನಿವೇಶದ ಒಂದು ಪ್ರಸಂಗ ನಿನ್ನೆ ದಿವಸ. ಕಲ್ಯಾಣ ಪಟ್ಟ ಒದಗಿ ಬರ್ತದೆ ಬಿಜ್ಜಳ ಮಹಾರಾಜನಿಗೆ. ಕಲ್ಯಾಣಕ್ಕೆ ಬರ್ತಾನೆ ಬಿಜ್ಜಳ ಮಹಾರಾಜ ತನ್ನ ಎಲ್ಲ ಸರಂಜಾಮು ಸೈನಿಕರು ಪರಿವಾರವನ್ನು ಕರೆದುಕೊಂಡು. ಬಸವಣ್ಣವರು ಕೂಡ ಕಲ್ಯಾಣದೊಳಗೆ ಕರ್ಣಿಕನಾಗಿ ಕಾಯಕವನ್ನು ಮಾಡ್ತಕ್ಕಂಥ ಸಂದರ್ಭ. ಓಲಗದಲ್ಲಿ ಮಹಾರಾಜರು ತನ್ನ ಸಾಮಂತರಾಜರು ಮತ್ತು ಅಧಿಕಾರಿಗಳು ಪಂಡಿತರ ಜೊತೆಗೆ ಕುಳಿತಿರ್ತಕ್ಕಂಥ ಸಂದರ್ಭದೊಳಗೆ ಮ್ಯಾಲಿಂದ ಏನು ಬಿತ್ತು ತಂಗಿ? ಒಂದು ಯಾವುದೋ ಪತ್ರ ಬಿತ್ತು. ಆ ಪತ್ರ ಓದಾಕ ಯಾರಿಂದಲೂ ಕೂಡ ಆಗೋದಿಲ್ಲ. ಕೊಂಡಿ ಮಂಚಣ್ಣನು ಕೂಡ ಎಲ್ಲ ವಿದ್ಯೆಗಳು ನನಗೆ ಗೊತ್ತು, ನಾನು ಓದ್ತೀನಿ ಅಂತ ತಿಳ್ಕೊಂಡು ಆ ಪತ್ರ ತೆಗೆದುಕೊಂಡಾಗ ಅವನಿಗೂ ಕೂಡ ಓದಲಿಕ್ಕೆ ಬರುವುದಿಲ್ಲ. ಬದಲಾಗಿ ಮಹಾರಾಜರೇ, ಇದು ಯಾವ ಭಾಷೆಯೂ ಅಲ್ಲ, ಯಾವ ಲಿಪಿಯೂ ಕೂಡ ಅಲ್ಲ, ಕೆಲಸ ಇರ್ಲಾರ್ದವ್ರು ಏನೇನೋ ಗೀಚಿ ಒಗದವ್ರ ಹೆಂಗೋ ಇಲ್ಲಿ ಬಂದು ಬಿದ್ದದ ಅಂತ ತಿಳ್ಕೊಂಡು ಹೇಳಿದಾಗ ಮಹಾರಾಜರು ಬಸವಣ್ಣನವರನ್ನ ಕರೆಸಿ ಅದನ್ನು ಓದಲು ಹೇಳಿದಾಗ, ಯಾವ ಸಿಂಹಾಸನದ ಕೆಳಗೆ ತಾವು ಕುಳಿತಿದ್ದೀರಿ ಮಹಾರಾಜರೇ, ಆ ಸಿಂಹಾಸನದ ಕೆಳಗೆ ಅಪಾರವಾಗಿರ್ತಕ್ಕಂಥ ಸಂಪತ್ತು ಅದೇ, ನಿಧಿ ಅದೇ. ಒಂದಲ್ಲ ಎರಡಲ್ಲ, 84 ಲಕ್ಷ ಚಿನ್ನದ ನಾಣ್ಯವನ್ನು ಹೊಂದಿರತಕ್ಕಂಥ ಒಂದು ಬಂಗಾರದ ನಿಧಿ ಅದ ಅಂದಾಗ ತಗಿಸಿ ನೋಡಿದಾಗ ನಿಜವಾಗಲೂ ಕೂಡ ಆ ನಿಧಿ ಇತ್ತು. ಬಸವಣ್ಣನವರ ಪರುಷ ದೃಷ್ಟಿ ಯಾವಾಗ ಆ ನಿಧಿಯ ಮೇಲೆ ಬಿತ್ತೋ ಮತ್ತೆ 100 ಪಟ್ಟು ಹೆಚ್ಚಾಗಿ ಆ ನಿಧಿ ಬೆಳೀತು, ಸಂಪತ್ತು ಬೆಳೀತು. ಇದನ್ನು ಕಂಡಿರ್ತಕ್ಕಂಥ ಮಹಾರಾಜ ಬಹಳ ಸಂತೋಷಗೊಂಡು, ಇದರೊಳಗಿರ್ತಕ್ಕಂಥ ಸಂಪತ್ತಿನ ಮೇಲೆ ನನ್ನ ಅಧಿಕಾರ ಇಲ್ಲ ಬಸವಣ್ಣ, ಇದೆಲ್ಲವನ್ನು ನೀನೇ ತಗೋ ಅಂದಾಗ ಬಸವಣ್ಣವ್ರೇನಂತಾರ? ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದೊಡೆ, ಆಣೆ ನಿಮ್ಮ ಪ್ರಮಥರಾಣೆ. ಈ ಯಾವ ಸಿರಿ ಸಂಪತ್ತು ವೈಭೋಗ ನನಗೇನು ಕೂಡ ಬೇಕಾಗಿಲ್ಲ. ನಾ ಎಷ್ಟು ಇಲ್ಲಿ ದುಡಿತೀನಿ, ಕಾಯಕ ಮಾಡ್ತೀನಿ, ಅದರ ಫಲವಾಗಿ ನೀವೇನು ಒಂದು 8-10 ಬಂಗಾರದ ನಾಣ್ಯಗಳನ್ನು ಕೊಡ್ತಿರಲ್ಲ ವಾರಕ್ಕೆ, ಅದಷ್ಟೇ ನನಗೆ ಸಾಕು ಅಂತಾರ ಬಸವಣ್ಣವರು. ಇವರ ಪ್ರಾಮಾಣಿಕತೆಗೆ ಮೆಚ್ಚಿರ್ತಕ್ಕಂಥ ಮಹಾರಾಜ ಬಿಜ್ಜಳ ಒಂದು ದೊಡ್ಡ ಪದವಿಯನ್ನು ಕೊಡ್ತಾರೆ. ಯಾವ ಪದವಿ ಅದು? ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿಯ ಪದವಿಯನ್ನ ಕೊಡ್ತಾರೆ. ಆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಪಟ್ಟವನ್ನ ಗಟ್ತಾರೆ ಎಂಬತಕ್ಕಂಥ ವಿಚಾರ ನಿನ್ನೆ ದಿವಸ. ಇವತ್ತು ಬರ್ತಕ್ಕಂಥ ಸಂದರ್ಭ ಬಹಳ ಚಲೋ ಅದ ತಂಗಿ. ಇಲ್ಲಿ ಮುಂದೆ ಗದ್ದಲಾಗಕತ್ತದ, ಓಡಾಡ್ಬೇಡ್ರಿ, ಕುಣಿದಾಡ್ಬೇಡ್ರಿ. ಏ ತಂಗಿ, ಏ ಕುಸ, ಮಾತಾಡ್ಬೇಡ್ರಿ, ಕುಣಿದಾಡ್ಬೇಡ್ರಿ. ಜಯ ನಮ ಪರಾಪದೇ ಶಿವ ಹರ ಹರ. ಸರ್, ನಾಳೆ ಈ ಕಡೆ ಒಂದು ಹಾಸಿಬಿಡ್ರಿ, ಈ ಕಡೆ ಒಂದು ಹಾಸಿಬಿಡ್ರಿ. ಅಲ್ಲಿ ಪಾಪ ಜನರಿಗೆ ತಾಯಂದ್ರಿಗೆ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಇನ್ನೊಂದು ಹಂತ ಮ್ಯಾಟ್ ಆಯ್ತು ಅಂತಂದ್ರೆ ನೀವು ಶರಣರು ಇನ್ನೂ ಸ್ವಲ್ಪ ಈ ಕಡೆ ಸರಿದ್ರೆ ನಮ್ಮೆಲ್ಲ ತಾಯಂದ್ರಿ ಈ ಕಡೆ ಕುಂತು ಬಿಡ್ತಾರೆ. ಏನ್ರಿಪ್ಪ? ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜನಿಗೆ ಬಹಳ ಸಂತೋಷ ಆಯ್ತು. ಕಲ್ಯಾಣ ರಾಜ್ಯ ಅಂತಂದ್ರೆ ಸಣ್ಣ ರಾಜ್ಯ ಇರಲಿಲ್ಲ ಆಗಿನ ಕಾಲಕ್ಕೆ. ಬಹಳ ವಿಸ್ತಾರವಾಗಿರ್ತಕ್ಕಂಥ ರಾಜ್ಯ, ಬಹಳ ಸಂಪದ್ಭರಿತ ರಾಜ್ಯ. ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ಸಾಮಂತ ರಾಜ್ಯರನ್ನು ಹೊಂದಿರತಕ್ಕಂಥ
ಬಹುದೊಡ್ಡ ರಾಜ್ಯ ಅದು ಕಲ್ಯಾಣದ ರಾಜ್ಯ ಆಗಿನ ಸಮಯದೊಳಗೆ. ಅಂಥ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿ ಆದರು ಯಾರು? ಭಕ್ತಿ ಭಾಂಡಾರಿ ಬಸವಣ್ಣವರು. ರಾಜ್ಯ ಮಹಾರಾಜನಿಗೆ ಬಹಳ ಸಂತೋಷವೋ ಸಂತೋಷ. ಎಂಥ ಅಪಾರವಾಗಿರ್ತಕ್ಕಂಥ ಸಂಪತ್ತು ನನಗೆ ಸಿಕ್ತು. ಇದೆಲ್ಲವೂ ಕೂಡ ಬಸವಣ್ಣನ ದಯೆ. ನನ್ನ ಜೀವನದೊಳಗೆ ಯಾವಾಗ ಬಸವಣ್ಣನ ಪ್ರವೇಶ ಆತೋ ಅಂದಿನಿಂದ ಇಲ್ಲಿವರೆಗೆ ನನ್ನ ಅಭಿವೃದ್ಧಿಯೇ ಅಭಿವೃದ್ಧಿ. ಆತನ ಕಾಲ್ಗುಣ ಬಹಳ ಚಲೋ ಅದ. ಮಂಗಳ ವೇಳೆಗೆ ಬಂದ, ಕಲ್ಯಾಣ ರಾಜ್ಯ ದೊರೆಯಿತು. ಕಲ್ಯಾಣಕ್ಕೆ ಬಂದ ಅಪಾರವಾಗಿರ್ತಕ್ಕಂಥ 84,000 ಕೋಟಿ ನನಗೆ ಅಪಾರವಾಗಿರ್ತಕ್ಕಂಥ ಬಂಗಾರದ ನಾಣ್ಯ ನಿಧಿ ಸಿಕ್ತು. ಇದೆಲ್ಲವೂ ಕೂಡ ಬಸವಣ್ಣನ ಕಾಲ್ಗುಣ. ಅಂಥ ಬಸವಣ್ಣನ ಉಪಕಾರವನ್ನ ನಾ ಹೆಂಗ ತೀರಿಸಲಿ ಅಂತ ತಿಳ್ಕೊಂಡು ರಾತ್ರಿ ಎಲ್ಲ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ. ಬೆಳಗಾಗುದೇ ಹಾದಿ ನೋಡಕತ್ತಿದ್ದ ರಾಜ. ಬಸವಣ್ಣನವರು ಆಸ್ಥಾನಕ್ಕೆ ಬರ್ತಕ್ಕಂಥ ಸಂದರ್ಭವನ್ನೇ ನೋಡ್ತಾ ಇದ್ದ ರಾಜ. ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರು ಆಸ್ಥಾನಕ್ಕೆ ಬಂದರು, ತಮ್ಮ ಹತ್ತಿರಕ್ಕೆ ಕರೆದು ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ ಅಂತಾರೆ, ಬಸವಣ್ಣ ಬಹಳ ದೊಡ್ಡವನಪ್ಪ ಬಸವಣ್ಣ, ನೀನು ನಿನ್ನ ಕಾಲ್ಗುಣದಿಂದ ಸ್ವರ್ಗ, ಆ ಸುಖ, ಆ ವೈಭೋಗವನ್ನ ನಾನು ಈ ಕಲ್ಯಾಣದೊಳಗೆ ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ನಿನ್ನೆ ಪ್ರಧಾನಿ ಪಟ್ಟವನ್ನ ನೀನು ಸ್ವೀಕಾರ ಮಾಡಿದ್ದು ನನಗೆ ಬಹಳ ಸಂತೋಷ ಆಗ್ಯದ. ಆದ್ರೆ ಬಸವಣ್ಣ, ನಂದು ಇನ್ನೊಂದು ಮಾತು ನೀ ಕೇಳಬೇಕಪ್ಪ. ಏನ್ ಹೇಳ್ರಿ ಮಹಾರಾಜರ? ಮತ್ತು ನೀ ಕೇಳಬೇಕು. ನಾ ಅವಶ್ಯವಾಗಿ ಕೇಳ್ತೀನಿಪ್ಪ. ರಾಜ ಪ್ರತ್ಯಕ್ಷ ದೇವತಾ, ನೀವು ದೇವರಿದ್ದಂಗ, ನೀವೇನ್ ಹೇಳ್ತೀರಿ ಹೇಳ್ರಿ, ನಾನು ಕೇಳ್ತೀನಿ. ನೋಡು, ಒಲ್ಲೆ ಅನ್ನಬಾರ್ದು. ಇಲ್ರಪ್ಪ, ನೀವು ಹೇಳ್ದಂಗೆ ಕೇಳ್ತೀನಿ. ಏನ್ ಹೇಳ್ರಿ? ಏನು ಇಲ್ಲ, ನನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯ ಜೊತೆಗೆ ನೀನು ಮದುವೆ ಮಾಡ್ಕೋಬೇಕು. ಆವಾಗ ಬಸವಣ್ಣವ್ರ ಅಂತಾರ, ಮಹಾರಾಜರೇ ಈಗಾಗಲೇ ನನ್ನ ಮದುವೆ ಆಗ್ಯದ ಅಂದ ಬಳಕ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ನನಗೆ ಯೋಗ್ಯ ಅನಿಸೋದಿಲ್ಲ. ಅದಕ್ಕೆ ಈ ಒಂದು ಕೆಲಸ ಬಿಟ್ಟು ಬೇರೆ ಏನಾದ್ರೂ ಹೇಳ್ರಿ, ನಿಮ್ಮ ಆಜ್ಞೆಯನ್ನು ನಾನು ಮೀರುವುದಿಲ್ಲ. ಈಗಾಗಲೇ ನನ್ನ ಧರ್ಮ ಪತ್ನಿಯಾಗಿರ್ತಕ್ಕಂಥ ಗಂಗಾಂಬ ಇರ್ತಕ್ಕಂಥ ಸಮಯದೊಳಗ ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಅಂತಂದ್ರೆ ನನಗೆ ಯಾಕೋ ಸರಿ ಕಾಣೋದಿಲ್ಲ. ಬೇಡ ಅಂದ್ರೂ ಕೂಡ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ ಹೇಳ್ತಾನೆ, ಬಸವಣ್ಣ, ಇದು ನನ್ನ ಆಜ್ಞೆ ಅಲ್ಲ, ಸಂಗಮನಾಥನ ಆಜ್ಞೆ. ನೀನು ನನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯ ಜೊತೆಗೆ ಮದುವೆ ಆಗದೇ ಇದ್ರೆ ಸಂಗಮನಾಥನ ಮೇಲಾಣೆ, ಸಂಗಮನಾಥನ ಮೇಲಾಣೆ. ಯಾವಾಗ ರಾಜ ಸಂಗಮನಾಥನ ಮೇಲೆ ಆಣೆ ಇಕ್ಕದ, ಬಸವಣ್ಣ ಏನು ನುಡಿಬೇಕು? ಯಾಕ? ಬಸವಣ್ಣನ ಸರ್ವಸ್ವವೇ ಕೂಡಲ ಸಂಗಮನಾಥ. ಆ ಸಂಗಮನಾಥನ ಆಣೆ ಯಾವಾಗ ರಾಜ ಇಕ್ಕದ, ಅವಾಗ ಬಸವಣ್ಣವರಂತರ ಬಯಸಿ ಬಂದುದು ಲಿಂಗ ಭೋಗ. ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗ ಭೋಗ. ಯಾವಾಗ ಈ ರೀತಿಯಾಗಿ ಇದು ಸಂಗಮನಾಥನ ಅಪೇಕ್ಷೆ ಅದ, ನೀವು ಒಪ್ಕೊಳ್ಬೇಕು ಅಂದಾಗ ಬಸವಣ್ಣವರು ಒಪ್ಕೊಂಡ್ರು. ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ ಕಲ್ಯಾಣದೊಳಗೆ ಬಹಳ ಅದ್ದೂರಿಯಾಗಿ ತನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯ ಜೊತೆಗೆ ಬಸವಣ್ಣನವರ ಮದುವೆಯನ್ನ ಮಾಡ್ತಾನೆ. ಬಸವಣ್ಣರಿಗೆ ಎಷ್ಟು ಜನ ಹೆಂಡ್ರಾದ್ರಿ? ಇಬ್ರು. ಯಾರ್ಯಾರು? ದೊಡ್ಡಕ್ಕೆ ಯಾರು? ಗಂಗಾಂಬಿಕೆ. ಸಣ್ಣವಳು ಯಾರು? ಇವರಿಬ್ರು ಯಾರು? ಯಾರು ಅಲ್ಲ, ಇಬ್ರು ಅಕ್ಕ ತಂಗಿನ. ಕಾಕ ದೊಡ್ಡಪ್ಪನ ಮಕ್ಕಳು ಅಂತಾರಲ್ಲ ಹಂಗ. ಬಲದೇವ ಮಂತ್ರಿ ಯಾರು? ಸೋದರ ಮಾವ. ಈ ನೀಲಾಂಬಿಕೆಯ ತಂದೆ ಯಾರು ಅಂತಂದ್ರೆ ಸಿದ್ಧರಸ, ಅಂದ್ರೆ ಬಲದೇವ ಮಂತ್ರಿಯ ತಮ್ಮ. ಇವನು ಕೂಡ ಸೋದರ ಮಾವನ ಆಗ್ಬೇಕಾಗಿತ್ತು ಬಸವಣ್ಣಗ.
ಯಾವಾಗ ಆ ನೀಲಾಂಬಿಕೆ ಗಂಗಾಂಬಿಕೆ ಬಹಳ ಸಣ್ಣ ಮಕ್ಕಳಾಗಿರ್ತಕ್ಕಂಥ ಸಮಯದೊಳಗ ಮನ್ಯಾಗ ಒಂದು ಏನಾದ್ರೂ ಸಾಮಾನು ತಂದ್ರು ಅಂತಂದ್ರೆ ಆ ಒಂದು ಸಾಮಾನ ನನಗೂ ಬೇಕು ನಿನಗೂ ಬೇಕು ಅಂತ ತಿಳ್ಕೊಂಡು ಆ ಒಂದು ವಸ್ತು ಇಬ್ರು ತಗೊಂಡ ಆಡ್ತಿದ್ರಂತ. ಇವಳಿಗೆ ಏನು ಬೇಕಾಗಿರ್ತದ ಅವಳಿಗೂ ಅದ ಬೇಕು, ಅವಳಿಗೆ ಏನು ಬೇಕಾಗಿರ್ತದ ಇವಳಿಗೂ ಇದ ಬೇಕು. ಮನ್ಯಾಗ ಹಿರಿಯರಂತ ಇರ್ತಾರಂತ, ನಾಳೆ ಒಂದ ವಸ್ತು ಸಲುವಾಗಿ ಇವರಿಷ್ಟು ಬಡ್ದಾಡ್ತಾರ, ನಾಳೆ ಮದುವೆಯಾಗಿ ಗಂಡನ ಮನೆಗೆ ಹ್ಯಾಂಗ್ ಕಳಿಸೋದು ಇವ್ರನ್ನ ಅಂದಾಗ ಅಲ್ಲಿದ್ದವ್ರು ಅಂತಿದ್ರಂತ, ಇಬ್ರಿಗೂ ಒಬ್ಬನೇ ಕೊಟ್ಟು ಮದುವೆ ಮಾಡಿದ್ರ ಅಂತೇಳಿ ಇಬ್ರು ಚೆನ್ನಾಗಿರ್ತಾರ ಅಂತೇಳಿ ಅಂತಿದ್ರಂತ. ಹಂಗ ಈ ನೀಲಾಂಬಿಕೆಗೂ ಕೂಡ ಗಂಗಾಂಬಿಕೆಗೆ ಯಾವ ರೀತಿಯಾಗಿ ಬಸವಣ್ಣನ ಮೇಲೆ ಬಹಳ ಪ್ರೀತಿಯೋ, ನೀಲಾಂಬಿಕೆಗೂ ಕೂಡ ಬಸವಣ್ಣನ ಮೇಲೆ ಬಹಳ ಅಂದ್ರೆ ಬಹಳ ಪ್ರೀತಿ. ಇಲ್ಲಿ ಬಿಜ್ಜಳ ಮಹಾರಾಜನಿಗೆ ನೀಲಾಂಬಿಕೆ ಸಾಕು ತಂಗಿ ಹೆಂಗಾದಳು ಅಂತಂದ್ರ, ಯಾವಾಗ ಬಿಜ್ಜಳ ಸಣ್ಣ ಮಗು ಇದ್ದ ಆವಾಗ ತಂದೆ ತಾಯಿಯನ್ನ ಕಳ್ಕೊಳ್ತಾನ. ತಂದೆ ತಾಯಿಯನ್ನ ಕಳ್ಕೊಳ್ತಾನ ಬಿಜ್ಜಳ ಮಹಾರಾಜ. ತಾನು ಸಾಯ್ತಕ್ಕಂಥ ಸಮಯದೊಳಗ ಬಿಜ್ಜಳ ಮಹಾರಾಜನ ತಂಗಿ ಈ ಸಿದ್ಧರಸನ ಉಡಿಯೊಳಗ, ನೋಡಪ್ಪ ನಾನು ಸಾಯಕತ್ತೀನಿ, ಇನ್ನು ಮುಂದೆ ನನ್ನ ಮಗನ್ ನೋಡೋರು ಯಾರು, ನೀನ ನೋಡು ಅಂತ ತಿಳ್ಕೊಂಡು ಸಿದ್ಧರಸನ ಉಡಿಯೊಳಗ ನೀಲಾಂಬಿಕೆಯನ್ನ, ಆ ಸಿದ್ಧರಸನ ಉಡಿಯೊಳಗ ಈ ಬಿಜ್ಜಳ ಮಹಾರಾಜನನ್ನು ಹಾಕಿರ್ತಾಳ. ಯಾರು? ಬಿಜ್ಜಳ ಮಹಾರಾಜನ ತಾಯಿ. ಆವಾಗ ಸಿದ್ಧರಸನೇ ತನ್ನ ಮಗನಂತೆ ಬಿಜ್ಜಳ ಮಹಾರಾಜನನ್ನು ಜೋಪಾನ ಮಾಡಿರ್ತಾನೆ. ಮತ್ತು ತನ್ನ ಮಗಳಾಗಿರ್ತಕ್ಕಂಥ ನೀಲಾಂಬಿಕೆಯು ಕೂಡ ಆ ಬಿಜ್ಜಳನ ಜೊತೆಗೆಯೇ ಬೆಳೆದು ಬಿಡ್ತಾಳ. ಹೆಂಗ ಬೆಳಿತಾರ ಅಂತಂದ್ರ ಅಣ್ಣ ತಂಗಿ ಅನ್ನುವಂಗ ಬೆಳೆದು ಬಿಡ್ತಾರ. ಮುಂದೆ ಯಾವಾಗ ಸಿದ್ಧರಸ ಒಂದು ಪ್ರಸಂಗದಲ್ಲಿ ಲಿಂಗೈಕ್ಯ ಆಗ್ತಕ್ಕಂಥ ಸಂದರ್ಭ ಬಂದಾಗ ಆವಾಗ ಈ ಸಿದ್ಧರಸ ತನ್ನ ಮಗಳಾಗಿರ್ತಕ್ಕಂಥ ನೀಲಾಂಬಿಕೆಗೆ, ನೋಡು ಬಿಜ್ಜಳ, ನಿನ್ನ ತಂಗಿಯನ್ನು ಬಿಟ್ಟು ಹೋಗಾಕತ್ತೀನಿ, ಇವಳ ಎಲ್ಲಾ ಜವಾಬ್ದಾರಿ ನಿನ್ನ ಮ್ಯಾಲ ಅಂತ ತಿಳ್ಕೊಂಡು ಸಿದ್ಧರಸ ತನ್ನ ಮಗಳನ್ನ ಯಾರ ಸುಪರ್ದಿಗೆ ಕೊಟ್ಟು ಲಿಂಗೈಕ್ಯ ಆಗಿದ್ದ? ಬಿಜ್ಜಳ ಮಹಾರಾಜನ ಸುಪರ್ದಿಗೆ ಕೊಟ್ಟು ಲಿಂಗೈಕ್ಯ ಆಗಿದ್ದ. ಹೀಗಾಗಿ ಬಿಜ್ಜಳ ಮಹಾರಾಜನಿಗೆ ನೀಲಾಂಬಿಕೆ ಸಾಕು ತಂಗಿ. ಮೂಲತಃ ಯಾರು? ಬಸವಣ್ಣನ ಸೋದರ ಮಾವನ ಮಗಳೇ ಈ ನೀಲಾಂಬಿಕೆಯೂ ಕೂಡ. ಹಿಂಗ ಒಳ ಸಂಬಂಧವೇ ಇವೆಲ್ಲವೂ ಕೂಡ. ಯಾವಾಗ ನೀಲಾಂಬಿಕೆಯ ಜೊತೆಗೆ ಬಸವಣ್ಣವ್ರ ಮದುವೆ ಆಯ್ತು, ಸಾಮಾನ್ಯವಾಗಿ ಇನ್ನೊಂದು ಮದುವೆ ಮಾಡ್ಕೊಂಡು ಬಂದ್ರೆ ಇನ್ನೊಬ್ಬ ಹೆಂಡತಿಗೆ ಸೇರಿಕೆ ಆಗೋದಿಲ್ಲ, ಯುದ್ಧನ ಸುರ ಆಗ್ಬಿಡ್ತದೆ. ಆದ್ರೆ ನೀಲಾಂಬಿಕೆ ಗಂಗಾಂಬಿಕೆ ಹೆಂಗ ಇದ್ರು ಅಂತಂದ್ರ ಬಸವಣ್ಣನ ಎಡಗೈಯಾಗಿ ಬಲಗೈಯಾಗಿ ಬಸವಣ್ಣನವರು ಮಾಡ್ತಕ್ಕಂಥ ಎಲ್ಲಾ ಕಾರ್ಯಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಬಿಡ್ತಿದ್ರು. ಬಹಳ ಅಮೂಲ್ಯವಾಗಿರ್ತಕ್ಕಂಥ ಸಂಸಾರ, ಬಹಳ ಅಪರೂಪದ ಸಂಸಾರ. ಹೀಗೆ ಇಬ್ಬರ ಹೆಂಡರ ಜೊತೆಗೆ ಬಸವಣ್ಣನವರು ಕಲ್ಯಾಣದೊಳಗ ಪ್ರಧಾನಮಂತ್ರಿಯಾಗಿ ಕಾಯಕವನ್ನು ಮಾಡ್ತಾ, ದಾಸೋಹವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ಯಾವಾಗ ಬಸವಣ್ಣನವರಿಗೆ ಕಲ್ಯಾಣದ ಪ್ರಧಾನಮಂತ್ರಿಯ ಪಟ್ಟ ದೊರಕ್ತೋ